ಸಮಾಜ ವಿಜ್ಞಾನ ತರಗತಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿಯ ಇತಿಹಾಸ ವಿಭಾಗದ 5ನೇ ಅಧ್ಯಾಯವಾದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀರಿ. ಸಮಾಜವನ್ನ ಸುಧಾರಿಸುವಂತಹ ಪ್ರಮುಖವಾದಂತಹ ವಿಚಾರಗಳನ್ನ, ಅಂದ್ರೆ ಸಮಾಜದಲ್ಲಿದ್ದಂತಹ ವರ್ತನೆಗಳಲ್ಲಿ ಪರಿವರ್ತನೆಗಳನ್ನ ನೀಡಿದಂತಹ ಚಳುವಳಿಗಳನ್ನು ನಾವು ಸಾಮಾಜಿಕ ಚಳುವಳಿಗಳು ಅಂತಲೇ ನಾವು ಹೇಳಬಹುದು. ವಿದ್ಯಾರ್ಥಿಗಳೇ, ಈಗಿನ ಪರಿಸ್ಥಿತಿಗೂ ಹಿಂದಿನ ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಭಾರತಾದ್ಯಂತ ಕಾಣ್ತಾ ಇದ್ವಿ. ಭಾರತಾದ್ಯಂತ ಬಹಳಷ್ಟು ವ್ಯತ್ಯಾಸದ ಸಂಗತಿಗಳನ್ನ ನಾವು ಕಾಣ್ತಾ ಇದ್ವಿ. ಮಾನವೀಯ ಮೌಲ್ಯಗಳು ದೂರವಾಗಿ ಮೇಲು ಕೀಳು ಎಂಬ ಭಾವನೆಗಳು ಬಹಳಷ್ಟು ಆಳವಾಗಿ ಭಾರತೀಯರಲ್ಲಿ ಏನಾಗಿತ್ತು ಅಂದ್ರೆ ಆಳವಾಗಿ ಇಳಿದು ಬಿಟ್ಟಿತ್ತು. ಹಾಗೆ ಭಾರತೀಯ ಮೌಲ್ಯಗಳು ಏನು? ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಅಂದ್ರೆ ಯಾವುದನ್ನ ನಾವು ಮಾನವೀಯ ಮೌಲ್ಯಗಳು ಅಂತ ಹೇಳ್ಕೊಳ್ತೀವಿ? ಒಬ್ಬ ವ್ಯಕ್ತಿಯ ಮಾನಸಿಕ ಚಿಂತನೆಗಳನ್ನ, ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದೆ ಆ ವ್ಯಕ್ತಿಯನ್ನ ಮನಸ್ಸಿಗೆ ಬಂದಂತೆ ನಡೆಸಿಕೊಳ್ಳೋದನ್ನ ನಾವು ಎಂದು ಮಾನವೀಯ ಮೌಲ್ಯಗಳ ಇಲ್ಲದಂತೆ ಮಾಡೋದು ಅಂತ ಹೇಳ್ಕೊಳ್ತೇವೆ. ಹಾಗಿದ್ರೆ ನೀ ಮೇಲು ನೀ ಕೇಳು ಎಂಬ ಭೇದ ಭಾವಗಳಿಂದ ಸಮಾಜದ ವ್ಯವಸ್ಥೆ ಕೂಡಿಬಿಟ್ಟಿತ್ತು. ಮೌಢ್ಯಯುಕ್ತ ಸಮಾಜವನ್ನ ನಾವು ನೋಡ್ತಾ ಇದ್ವಿ. ಈ ಮೌಢ್ಯಯುಕ್ತಂತಹ ಸಮಾಜ ಎಷ್ಟು ಮೌಢ್ಯತನ ಅಂದ್ರೆ ಎಲ್ಲರೂ ಕೂಡ ಮಾನವರೇ, ಎಲ್ಲರ ದೇಹದಲ್ಲಿ ಹರಿತಿರೋದು ರಕ್ತನೇ, ಎಲ್ಲರೂ ತಿನ್ನೋದು ಅನ್ನನೇ. ಅದರಲ್ಲೂ ಕೂಡ ನೀನು ಕೀಳು ನೀನು ಮೇಲು, ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಇವೆಲ್ಲವನ್ನ ನೇರವಾಗಿ ಇಳಿಸ್ಕೊಂಡ್ಬಿಟ್ಟಿದ್ದಂತಹ ನಮ್ಮ ಭಾರತೀಯರು ನಮ್ಮ ನಡುವಿನ ಒಗ್ಗಟ್ಟಿಲ್ಲದೆ ಮೂರನೆಯವರು ಬಂದು ಆಳೋ ರೀತಿ ಮಾಡಿಕೊಂಡಂತಹ ಮಹಾನ್ ಭಾವ ನಮ್ಮ ಭಾರತೀಯರು. ಇಂತಹ ಒಂದು ಸಮಾಜವನ್ನ ಸುಧಾರಿಸಬೇಕು, ಘನತೆ, ಮಾನವನ ಘನತೆಯ ಮಹೋನ್ನತಿಯನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ಅನೇಕರು ತಮ್ಮ ಸುಧಾರಣೆಗಳನ್ನ ಮಾಡ್ತಾ ಹೋಗ್ತಾರೆ. ಈ ಅನೇಕ ಸುಧಾರಣೆಗಳನ್ನ ಮಾನವನಂತೆ ಬದುಕುವ ಒಂದು ಪ್ರಯತ್ನವನ್ನ ನಡೆಸಿದಂತಹ ಮಹಾನ್ ಚಳುವಳಿಯನ್ನೇ ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತ ಹೇಳಿ ಕರೀತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ನಾವು 19ನೇ ಶತಮಾನವನ್ನ ಇತಿಹಾಸದ ಚರಿತ್ರೆಯಲ್ಲಿ ನವೋದಯದ ಕಾಲ ಅಂತ ಸಹ ಕರಿತೇವೆ. 19ನೇ ಶತಮಾನವನ್ನ ನವೋದಯದ ಕಾಲ ಅಂತ ಹೇಳಿ ಕರಿತೇವೆ. ಯಾಕೆ ನಾವು 19ನೇ ಶತಮಾನವನ್ನ ನವೋದಯದ ಕಾಲ ಅಂತ ಹೇಳಿ ಕರಿತೇವೆ ಅಂದ್ರೆ ವಿದ್ಯಾರ್ಥಿಗಳೇ, ಇದೊಂದು ವಿಶೇಷವಾಗಿದ್ದನ್ನ ನಾವು ಗಮನಿಸಬಹುದು. 19ನೇ ಶತಮಾನದಲ್ಲಿ ಏನಾಯ್ತಪ್ಪ ಅಂದ್ರೆ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೊಳಿಸಿದ್ರು. ನಂತರ ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗವೊಂದು ಸೃಷ್ಟಿಯಾಯಿತು. ಆವಾಗ ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆ ಈ ಹಿನ್ನೆಲೆಯಲ್ಲಿ ಅನೇಕರಲ್ಲಿ ಆ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದುಕೊಂಡ ಮೇಲೆ ಬಹಳಷ್ಟು ಬದಲಾವಣೆಗಳು ಆಗೋದಿಕ್ಕೆ ಶುರುವಾದವು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಬಿಳಿಯ ಮೇಲಿನ ಹೊರೆಯ ಸಿದ್ಧಾಂತವನ್ನ ಪ್ರಚುರಪಡಿಸೋದಿಕ್ಕೆ ಶುರು ಮಾಡಿದ್ರು. ಭಾರತೀಯರಾದಂತಹ ನಾವು ನಾಗರಿಕರಾಗಿ ಬದುಕನ್ನ ಸಾಗಿಸೋಣ, ನಾಗರಿಕರಾಗಿ ಮುನ್ನುಗ್ಗೋಣ, ನಾಗರಿಕತೆಯನ್ನ ಮೈಗೂಡಿಸ್ಕೊಳ್ಳೋಣ, ರಾಷ್ಟ್ರೀಯ ಮನೋಭಾವವನ್ನ ಬೆಳೆಸ್ಕೊಳ್ಳೋಣ. ಹೀಗೆ ಅನೇಕವಾದಂತಹ ವಿಚಾರಗಳನ್ನ ಏನಪ್ಪ ಮಾಡಲಾಯ್ತಪ್ಪ ಅಂದ್ರೆ 19ನೇ ಶತಮಾನದಲ್ಲಿ ಈ ಇಂಗ್ಲಿಷ್ ವಿದ್ಯಾವಂತ ಒಂದು ವ್ಯವಸ್ಥೆ ಮಾಡಲಾಯಿತು. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿದ್ದಂತಹ ಅನೇಕ ಪಿಡುಗುಗಳು ಏನಿದ್ವಲ್ಲ, ಆ ಪಿಡುಗುಗಳನ್ನು ಹಂತ ಹಂತವಾಗಿ ಬೇರ್ ಸಹಿತ ತೆಗೆದುಹಾಕುವಂತಹ ಪ್ರಯತ್ನಗಳು ನಡೀತಾ ಬಂತು. ಹಾಗೆ ಭಾರತೀಯರು ತಮ್ಮ ಪರಂಪರೆಯನ್ನ ಹೊಸ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಶುರು ಮಾಡಿದರು. ಭಾರತೀಯತೆ ಎಂಬ ಅಕಸ್ಮಿತೆ ಅನ್ನೋ ಒಂದು ವಿಚಾರವಾದಗಳು ಹುಟ್ಟಿಕೊಳ್ಳೋದಿಕ್ಕೆ ಶುರುವಾದವು. ಭಾರತೀಯತೆ, ಭಾರತೀಯರು ಅನ್ನೋ ಒಂದು ವಿಚಾರವೇ ಎಲ್ಲರ ರಾಷ್ಟ್ರೀಯವಾದಕ್ಕೆ ಕಾರಣ ಆಯಿತು ಅಂತ ನಾವು ಹೇಳಬಹುದು. ಭಾರತೀಯ ಸಮಾಜದಲ್ಲಿ ಮಹಿಳೆ ಮತ್ತು ಶೂದ್ರಾತಿ ಸಮುದಾಯಗಳವರ ಒಂದು ಹಕ್ಕು ಬಾಧ್ಯತೆಗಳ ಮೇಲೆ ನಡೀತಾ ಇದ್ದಂತಹ ದೌರ್ಜನ್ಯಗಳನ್ನ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅಂದಿನ ಕಾಲದಲ್ಲಿ ಆ ತಾಯಂದಿರು, ಆ ಕೆಳವರ್ಗದ ಜನರು ಅನುಭವಿಸಿದಂತಹ ನೋವನ್ನ ಒಮ್ಮೆ ನಾವು
ಕಾಲೇಜ್ ಲೆವೆಲ್ ಇದ್ದಾಗ ಅಂಬೇಡ್ಕರ್ ಅವರ ಜೀವನ ಕುರಿತಾದಂತಹ ಒಂದು ನಾಟಕವನ್ನು ನೋಡಿದ್ದೆ ವಿದ್ಯಾರ್ಥಿಗಳೇ. ಆ ನಾಟಕದಲ್ಲಿ ನನಗೆ ಬಹಳಷ್ಟು ಬೇಸರದ ಸಂಗತಿ ಆಗಿತ್ತು. ಏನಪ್ಪಾ ಅಂದ್ರೆ, ಕೆಳಜಾತಿ ಹೆಣ್ಣುಮಕ್ಕಳು ಕುಪ್ಪಸ, ನಮಗೆಲ್ಲ ಗೊತ್ತಿದೆ ಬ್ಲೌಸ್ ಅಂತ ಹೇಳ್ತಾರೆ, ಕುಪ್ಪಸವನ್ನು ತುಟುಗಣ ಹಾಕಿಲ್ಲ ಅನ್ನೋದು ಮೇಲ್ವರ್ಗದ ಜನರ ತಾಕೀತಾಗಿತ್ತು. ಇದನ್ನು ಕೇಳಿದಾಗ ಎಷ್ಟೊಂದು ನೋವಿನ ಸಂಗತಿಯನ್ನ ನಾನು ನೋಡಿದೆ. ಒಬ್ಬ ಮಹಿಳೆಯಾಗಿ ಆ ಒಂದು ಜಾಗದಲ್ಲಿ ನಾವೇ ಇದ್ದಿದ್ರೆ ಎಷ್ಟು ಅವಮಾನ ಆಗ್ತಿತ್ತಲ್ಲ, ಎಷ್ಟು ನೋವು ಆಗ್ತಿತ್ತಲ್ಲ. ಆ ಶೂದ್ರಾತಿ ಶೂದ್ರರು ಜನರು ಅನುಭವಿಸ್ತಾ ಇದ್ದಂತಹ ನೋವು, ಮತ್ತೆ ಆ ಮಹಿಳೆಯರಿಗೆ ಆಗ್ತಾ ಇದ್ದಂತಹ ಒಂದು ಶೋಷಣೆ, ಇದನ್ನೆಲ್ಲ ನೋಡ್ಬಿಟ್ಟಾಗ ನಾವೆಷ್ಟು ಪುಣ್ಯವಂತರು ಈ ಸ್ವತಂತ್ರ ಭಾರತದಲ್ಲಿ ಜನಿಸಿದ್ದೇವೆ. ಈ ಸ್ವತಂತ್ರ ಭಾರತದಲ್ಲಿ ಜನಿಸಿದ ನಾವು ಹಕ್ಕು ಬಾಧ್ಯತೆಗಳೊಂದಿಗೆ ಸಂವಿಧಾನದ ಅಡಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಶಿಕ್ಷಣವನ್ನು ಪಡೀತಾ ಇದ್ದೇವೆ, ಸುಶಿಕ್ಷಿತರಾಗಿದ್ದೇವೆ. ಇವತ್ತು ಬಹಳಷ್ಟು ನಮ್ಮ ಬದುಕನ್ನು ಬಂಗಾರವಾಗಿಸಿದ್ದೇವೆ. ಆದರೆ ಇಂತಹ ಒಂದು ಮೌಢ್ಯಗಳನ್ನು ತಡುವಲ್ಲಿ ಬಹಳಷ್ಟು ಜನರ ಶ್ರಮವಿದೆ ಇದೆ ವಿದ್ಯಾರ್ಥಿಗಳೇ. ಈ ನಮ್ಮ ದೇಶದಲ್ಲಿ ಈ ಸತಿ ಪದ್ಧತಿ ಆಗಿರ್ಬೋದು, ಜಾತಿ ಪದ್ಧತಿ ಆಗಿರ್ಬೋದು, ಲಿಂಗ ಸಮಾನತೆ ಆಗಿರ್ಬೋದು, ವಿಧವಾ ವಿವಾಹಕ್ಕೆ ನಿರ್ಬಂಧ ಆಗಿರ್ಬೋದು, ಮತ್ತೆ ಶೂದ್ರಾತಿ ಜನರಿಗೆ ಶಿಕ್ಷಣದಿಂದ ವಂಚಿತರಾಗಿರ್ಬೋದು, ಶಿಕ್ಷಣದ ಒಂದು ಹೊಸ ರೂಪ ಯಾರಿಗೆ ಗೊತ್ತಲೇ ಇಲ್ಲದೆ ಇರಬಹುದು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡೋದು ದೊಡ್ಡದಾದಂತಹ ಸವಾಲಾಗಿತ್ತು. ಇದನ್ನು ಬೇರೆ ಸಹಿತ ತೆಗಿಬೇಕು ಅಂದ್ರೆ ಅದೊಂದು ದೊಡ್ಡ ಸವಾಲಾಗಿತ್ತು. ಇಂದಿಗೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ, ಕೆಲವೊಂದು ಗ್ರಾಮಗಳಲ್ಲಿ ಈ ಜಾತಿ ವ್ಯವಸ್ಥೆ ಬೇರೆ ಸಹಿತ ಇದೆ ಅಂತ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ನಾವು ಹಾಗಾದ್ರೆ ನಾವೇ ಒಂದು ಕ್ಷಣ ಆ ಒಂದು ಸಮಾಜಕ್ಕೆ ಹೋಗ್ಬರೋಣ ವಿದ್ಯಾರ್ಥಿಗಳು. ಇನ್ನೂ ಕೂಡ ಮೌಢ್ಯತೆಗಳು ಇದ್ದಿದ್ರೆ ಏನಾಗ್ತಿತ್ತು? ಇನ್ನೂ ಕೂಡ ಆ ರೀತಿಯಾದಂತಹ ಒಂದು ಕೆಟ್ಟದಾದಂತಹ ಪರಿಸ್ಥಿತಿ ಇದ್ದಿದ್ರೆ ಏನಾಗ್ತಿತ್ತು? ಅಬ್ಬಬ್ಬ, ನೆನೆಸ್ಕೊಳ್ಳೋಕ್ಕೂ ಕೂಡ ಭಯ ಆಗುವಂತಹ ಒಂದು ಸ್ಥಿತಿ, ದಿನಮಾನಗಳನ್ನು ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಆ ಒಂದು ಪ್ರಮುಖವಾದಂತಹ ಅಂಶಗಳನ್ನು ನಾವು, ಫಲಿತಾಂಶಗಳಲ್ಲಿ ನಾವು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಆ ಮೌಢ್ಯತೆಗಳನ್ನು ಎಳೆಯಾಗಿ ಬಿಚ್ಚಿ ತೋರಿಸಿ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿ ಭಾರತೀಯರಿಗೆ ಮನಸ್ಸಿಟ್ಟು ಮನವಿ ಮಾಡಿಕೊಂಡಂತಹ ಮಹಾನುಭಾವರ ತತ್ವಗಳನ್ನ ನಾವಿವತ್ತು ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಅವರು ಬರೀ ಮೌಢ್ಯಗಳ ಕುರಿತಾದಂತಹ ಅಲ್ಲ, ಜೀವನದಲ್ಲಿ ಶಿಕ್ಷಣದ ಪ್ರಾಮುಖ್ಯತೆಯನ್ನ, ಭಾರತೀಯರು ಅನ್ನೋ ಒಂದು ರಾಷ್ಟ್ರೀಯ ಅಭಿಮಾನವನ್ನ ತೋರಿಸಿಕೊಟ್ಟಂತಹ ಮಹಾನುಭಾವರು ಅಂತ ನಾವು ಅವರನ್ನ ಕರೆಯಬಹುದು. ಆ ನಿಟ್ಟಿನಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು, ದಯಾನಂದ ಸರಸ್ವತಿ, ಹಾಗೆ ಜ್ಯೋತಿ ಬಾಪುಲೆ, ರೆನಾಡೆ, ಹಾಗೆ ಸ್ವಾಮಿ ವಿವೇಕಾನಂದ, ಆನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್, ಮತ್ತೆ ಪೆರಿಯಾರ, ನಾರಾಯಣ ಗುರು, ಇವರೆಲ್ಲರನ್ನ ನಾವು ಭಾರತೀಯರಲ್ಲಿ ಸಾಮಾಜಿಕ, ಧಾರ್ಮಿಕ ಸುಧಾರಣೆಗಳ ಚಳುವಳಿಗಳ ಹರಿಕಾರರು ಅಂತಾನೆ ನಾವು ಕರೀಬಹುದು. ಇವರೆಲ್ಲರ ಬಗ್ಗೆ ನಾವು ಒಂದೊಂದಾಗಿ ಡೀಟೇಲ್ ಆಗಿ ಓದ್ತಾ ಹೋಗೋಣ. ಆ ನಿಟ್ಟಿನಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಹಾಗೆ ರಾಮಕೃಷ್ಣ ಮಿಷನ್, ಯುವ ಬಂಗಾಳಿ ಚಳುವಳಿಗಳು, ಪ್ರಾರ್ಥನಾ ಸಮಾಜ, ಅಲಿಗರ್ ಚಳುವಳಿ, ಥಿಯೋಸಫಿಕಲ್ ಸೊಸೈಟಿ, ಹೀಗೆ ಹಲವಾರು ಸಮಾಜಗಳ ಬಗ್ಗೆ, ಸಂಘಗಳ ಬಗ್ಗೆ, ಆ ಸಂಘಗಳ ಕಾರ್ಯೋನ್ಮುಖರಾಗಿದ್ದನ್ನ ಬಗ್ಗೆ ತಿಳಿತಾ ಹೋಗುವಂತೆ ಇಂದಿಗೂ ಕೂಡ ಬೇಸರಿತ ಉಳಿದಂತಹ ಕೆಲವೊಂದು ಮೌಢ್ಯಗಳನ್ನ ಇಲ್ಲಿಗೆ ಬಿಟ್ಟು ಆ ಮೌಢ್ಯಗಳನ್ನ ವೈಜ್ಞಾನಿಕವಾಗಿ ವಿಚಾರ ಮಾಡೋದ್ರ ಮೂಲಕ ನಮ್ಮನ್ನ ಉತ್ತಮ ಆಗೋದಿಕ್ಕೆ ಪ್ರಯತ್ನಿಸೋಣ ವಿದ್ಯಾರ್ಥಿಗಳೇ. ನಾವೀಗ ಹಾಗಾದ್ರೆ ಯಾರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜ ಆಧುನಿಕ ಕಾಲಘಟ್ಟದ ಸಮಾಜದಲ್ಲಿ ಸಮಾಜ ಸುಧಾರಣೆಗೆ ಚಾಲನೆ ನೀಡಿದಂತಹ ಒಂದು ಸಮಾಜ ಅಂತ ಹೇಳಬಹುದು. ಆಧುನಿಕ ಕಾಲಘಟ್ಟದಲ್ಲಿ ಸಮಾಜವನ್ನ ಪರಿವರ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಮೊಟ್ಟ ಮೊದಲನಾಗಿ ಚಾಲನೆ ನೀಡಿದಂತಹ ಸಮಾಜ ಅಂದ್ರೆ ಅದು ಬ್ರಹ್ಮ ಸಮಾಜ. ಅದು ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜ 1772ರಿಂದ 1833ರವರೆಗೆ ಚಾಲ್ತಿ ಇತ್ತು. ಹಾಗಿದ್ರೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಇಲ್ಲಿ ನೀವು ಒಂದು ಅಂಕಕ್ಕೆ ಕೇಳಬಹುದು, ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಹಾಗಿದ್ರೆ ವಿದ್ಯಾರ್ಥಿಗಳೇ? ರಾಜಾರಾಮ್ ಮೋಹನ್ ರಾಯ್ ಅವರು. ಬ್ರಹ್ಮ ಸಮಾಜವನ್ನ ಪ್ರಾರಂಭ ಮಾಡಿದ್ದು ಎಷ್ಟಲ್ಲಪ್ಪ ಅಂದ್ರೆ
1828ರಲ್ಲಿ ಸ್ಥಾಪನೆ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು ರಾಜಾರಾಮ್ ಮೋಹನ್ ರಾಯರವರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಬರೋಣ. ರಾಯರವರು ಸಂಸ್ಕೃತ ಸಾಹಿತ್ಯ, ಹಿಂದೂ ತತ್ವ, ಮೀಮಾಂಸೆ, ಕುರಾನ್, ಪರ್ಷಿಯನ್, ಅರೇಬಿಕ್ ಸಾಹಿತ್ಯದ ಪ್ರಕಾರಗಳಲ್ಲಿ ಪಾಂಡಿತ್ಯವನ್ನ ಗಳಿಸಿದಂತಹ ವ್ಯಕ್ತಿಗಳಾಗಿದ್ದರು. ನೋಡಿ, ನಾವು ಇರೋ ಒಂದು ಟೆಕ್ಸ್ಟ್ ಬುಕ್ಗಳನ್ನೇ ಓದಕ್ಕಾಗಲ್ಲ. ರಾಜಾರಾಮ್ ಮೋಹನ್ ರಾಯರವರು ಹಿಂದೂ ತತ್ವ, ಸಂಸ್ಕೃತ ಸಾಹಿತ್ಯ, ಅರೇಬಿಕ್, ಕುರಾನ್, ಹಾಗೆಯೇ ಪರ್ಷಿಯನ್ ಇವನ್ನೆಲ್ಲಗಳ ಬಗ್ಗೆ ತಿಳಿದುಕೊಂಡು ಪಾಂಡಿತ್ಯವನ್ನ ಗಳಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಭಾರತದ ಇತರ ಧರ್ಮಗಳ ತಾತ್ವಿಕ ಜಿಜ್ಞಾಸೆಗಳನ್ನ ಅಧ್ಯಯನ ಮಾಡಿ ತಮ್ಮ ಜ್ಞಾನದ ದಾಹಕ್ಕೆ ಸಾಕ್ಷಿ ಆಗಿದ್ರು ಅಂತ ನಾವು ಹೇಳಬಹುದು. ಬೈಬಲ್ ಅನ್ನ ಮೂಲದಲ್ಲೇ ಅರ್ಥ ಮಾಡಿಕೊಳ್ಳಲು ಹಿಬ್ರೋ ಮತ್ತು ಗ್ರೀಕ್ ಭಾಷೆಯನ್ನು ಸಹ ಕಲಿತಿದ್ರಂತೆ. ಬೈಬಲ್ ಮೂಲ ಏನ್ ಹೇಳುತ್ತೆ, ಮೂಲದಿಂದನೇ ನಾವು ಅರ್ಥ ಮಾಡ್ಕೋಬೇಕು. ಅದು ಟ್ರಾನ್ಸ್ಲೇಟ್ ಆಗಿದ್ದು ಅಂದ್ರೆ ಭಾಷಾಂತರಿಸಿದ್ದು ನನಗೆ ಬೇಡ, ಅದು ಮೂಲನೇ ಹೇಗಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವ್ರು ಹಿಬ್ರೋ ಮತ್ತು ಗ್ರೀಕ್ ಭಾಷೆಯನ್ನು ಸಹ ತಿಳ್ಕೊಂಡಿದ್ರಂತೆ. ಅವರ ಜ್ಞಾನ ದಾಹವನ್ನು ನೋಡಿದ್ರೆ ಅವರಲ್ಲಿ ಎಷ್ಟೊಂದು ಪಾಂಡಿತ್ಯವಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ. ಇವರು ಏನ್ ಮಾಡ್ತಾರೆ, ತಮ್ಮ ಸ್ನೇಹಿತ ವರ್ಗದವರನ್ನೆಲ್ಲರನ್ನು ಸೇರಿಸಿ ಕಲ್ಕತ್ತಾದಲ್ಲಿ ಒಂದು ಆತ್ಮೀಯ ಸಭೆಯನ್ನ ನಡೆಸ್ತಾರೆ. ಕಲ್ಕತ್ತಾದಲ್ಲಿ ಯಾವ ಸಭೆಯನ್ನ ನಡೆಸ್ತಾರೆ? ಆತ್ಮೀಯ ಸಭೆಯನ್ನ ನಡೆಸ್ತಾರೆ. ಈ ಆತ್ಮೀಯ ಸಭೆಯ ಮೂಲಕ ಏನ್ ಮಾಡ್ತಾರೆ, ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನ ಬಂಗಾಳದಿಂದ ಸಮಾಜದಲ್ಲಿ ನಿರ್ಮೂಲನೆಗೊಳಿಸಬೇಕು, ಕೊನೆಗೊಳಿಸಬೇಕು ಅಂತ ಹೇಳಿ 1828ರಲ್ಲಿ ಬ್ರಹ್ಮ ಸಮಾಜವನ್ನ ಕಟ್ಟುತ್ತಾರೆ, ಪ್ರಾರಂಭ ಮಾಡ್ತಾರೆ. ಜಾತಿ ಪದ್ಧತಿ ಹಾಗೂ ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನ ಶುದ್ಧಗೊಳಿಸಬೇಕು. ಹಾಗೆಯೇ ಅದರ ಕಾಳಜಿಗಳನ್ನ ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜದ ಉಪನಿಷತ್ತುಗಳಲ್ಲಿ ಸಾರಿ ತಾತ್ವಿಕ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗನ ಬೆಂಬಲದಿಂದ 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನ, ಸತಿ ಪದ್ಧತಿ ಅಥವಾ ಸತಿ ಸಹಗಮನ ಪದ್ಧತಿ ಅಂತ ಕರೀತಾರೆ, ಆ ಪದ್ಧತಿಯನ್ನ ಕಾನೂನಿನ ಮೂಲಕನೇ ನಿಷೇಧಿಸಲಾಯಿತು. ಇದರಿಂದ ಬಹಳಷ್ಟು ಈ ಸತಿ ಪದ್ಧತಿ ಅಂದ್ರೆ ನಿಮಗೆ ಗೊತ್ತಿದೆ, ಗಂಡ ಸತ್ತ ತಕ್ಷಣವೇ ಹೆಂಡತಿನೂ ಸಹ ಸತ್ತು ಬಿಡೋದು, ಅವಳನ್ನ ಸತಿ ಸಹಗಮನ ಸತಿ ಪದ್ಧತಿ ಅಂತ ಹೇಳಿ ಕಟ್ತಾ ಇದ್ರು. ಯಾಕೆ? ಮಹಿಳೆಗೆ ಬದುಕೋ ಅವಕಾಶ ಇಲ್ವಾ? ಅವನ ಜೀವ ಹೋಗಿತ್ತು, ಆತನ ಒಂದು ಆಯಸ್ಸು ಮುಗೀತು ಅಂತ. ಅದ್ರ ಸಂಬಂಧ ಇವಳು ಕೂಡ ಯಾಕೆ ಸಾಯಬೇಕು, ಇವಳಿಗೆ ಜೀವನ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿ ವಿಲಿಯಂ ಬೆಂಟಿಂಗನವರ ಸಹಾಯದಿಂದ ಗವರ್ನರ್ ಜನರಲ್ ಆಗಿದ್ದಂತ ವಿಲಿಯಂ ಬೆಂಟಿಂಗನ ಬೆಂಬಲವನ್ನು ಪಡೆದುಕೊಂಡು ಈ ಸತಿ ಸಹಗಮನ ಪದ್ಧತಿಯನ್ನ ಕಾನೂನು ಸಮೇತನೇ ತೆಗೆದು ಹಾಕಲಾಯಿತು. ಎಷ್ಟರಲ್ಲಿ? 1829ರಲ್ಲಿ ಅಂತ ನಾವು ಹೇಳಬಹುದು. ಹೀಗೆ ಇವರು ಬಂಗಾಳಿ ಭಾಷೆಯಲ್ಲಿ ಒಂದು ಸಂವಾದ ಕೌಮುದಿ ಎನ್ನುವ ಪತ್ರಿಕೆಯನ್ನು ಸಹ ಆರಂಭಿಸುತ್ತಾರೆ. ಇಲ್ಲಿ ಒಂದು ಅಂಕಕ್ಕೆ ಕೇಳ್ತಾರೆ, ಸಂವಾದ ಕೌಮುದಿ. ಇದು ರಾಜಾರಾಮ್ ಮೋಹನ್ ರಾಯರು ಹೊರಡಿಸಿದಂತಹ ಪತ್ರಿಕೆ. ಬಂಗಾಳಿ ಭಾಷೆಯಲ್ಲಿದೆ, ಬಂಗಾಳಿ ಭಾಷೆಯಲ್ಲಿ ಹೊರಡಿಸಿದಂತಹ ಒಂದು ಪತ್ರಿಕೆ ಸಂವಾದ ಕೌಮುದಿ ಅಂತ ನಾವು ಕರೀಬಹುದು. ಇಲ್ಲಿ ಒಂದು ಅಂಕಕ್ಕೆ ನಿಮಗೆ ಈ ಪ್ರಶ್ನೆನ ಕೇಳಬಹುದು. ಸಂವಾದ ಕೌಮುದಿ ರಾಜಾರಾಮ್ ಮೋಹನ್ ರಾಯರವರು ಹೊರಡಿಸಿದಂತಹ ಪತ್ರಿಕೆಯ ಹೆಸರೇನು? ಸಂವಾದ ಕೌಮುದಿ. ಇಲ್ಲಿ ಒಂದು ಅಂಕಕ್ಕೆ ನಿಮಗೆ ಕೇಳಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ರಾಜಾರಾಮ್ರವರ ಬಗ್ಗೆ ತಿಳಿತಾ ಬಂದ್ವಿ. ರಾಜಾರಾಮ್ರವರು ಒಂದು ಜ್ಞಾನದಾಹ ಅಂದ್ರೆ ಜ್ಞಾನವನ್ನ ಪಡೆದಂತಹ ಒಂದು ಆಗರವಾಗಿತ್ತು. ಅಂದ್ರೆ ದೊಡ್ಡದಾದಂತಹ ಒಂದು ಸಾಗರ, ಜ್ಞಾನವನ್ನ ಪಡೆದಂತಹ ಒಂದು ದೊಡ್ಡದಾದಂತಹ ಸಾಗರ. ಇವ್ರ ಜ್ಞಾನ ಹೇಗಿತ್ತಪ್ಪ ಅಂದ್ರೆ ಒಂದೇ ಒಂದು ಉದಾಹರಣೆ ಹೇಳ್ಬೋದು. ಇವರು ಮೂಲದಲ್ಲಿಯೇ ಬೈಬಲ್ ಅನ್ನ ಓದ್ಬೇಕು ಅಂತ ಹೇಳಿ ಹಿಬ್ರೋ ಮತ್ತು ಗ್ರೀಕ್ ಭಾಷೆಯನ್ನ ಕಲಿತಂತಹ ವ್ಯಕ್ತಿ. ಹಿಬ್ರೋ ಮತ್ತು ಗ್ರೀಕ್ ಭಾಷೆಯನ್ನು ಕಲಿತಂತಹ ವ್ಯಕ್ತಿ, ಅಂತಹ ಮಹಾನ್ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯರವರು. ಇವರು ಒಂದು ಆತ್ಮೀಯ ಸಭೆಯನ್ನ ಕೋಲ್ಕತ್ತಾದಲ್ಲಿ ಮಾಡ್ತಾರೆ. ತನ್ನ ಸ್ನೇಹಿತರ ಜೊತೆಗೆ ಕೂತ್ಕೊಂಡು ಮಾತಾಡ್ತಾರೆ, ಆತ್ಮೀಯ ಸಭೆಯನ್ನು ಮಾಡ್ತಾರೆ. ಇಲ್ಲಿ ಬಂಗಾಳದಲ್ಲಿ ಈ ಜಾತಿ ವ್ಯವಸ್ಥೆಯನ್ನ, ಈ ಮೂಢನಂಬಿಕೆಯನ್ನ ತೆಗೆದು ಹಾಕಬೇಕು, ನಾವೇನಾದ್ರೂ ಒಂದು ಪ್ರಯತ್ನವನ್ನ
ಮಾಡಬೇಕು ಅಂತ ಹೇಳಿ ಮಾತಾಡ್ತಾನೆ 1828ರಲ್ಲಿ ಬ್ರಹ್ಮ ಸಮಾಜವನ್ನ ಕಟ್ಟಿಯೇ ಬಿಡ್ತಾರೆ. ಆ ನಿಟ್ಟಿನಲ್ಲಿ 1829ರಲ್ಲಿ ಸತಿ ಪದ್ಧತಿಯನ್ನ ವಿಲಿಯಂ ಬೆಂಟಿಂಗರ ಸಹಾಯದೊಂದಿಗೆ ಏನ್ ಮಾಡ್ತಾರೆ, ಕಾನೂನಾತ್ಮಕವಾಗಿಯೇ ಅದನ್ನ ತೆಗೆದು ಹಾಕ್ತಾರೆ ಅಂತ ನಾವಿಲ್ಲಿ ತಿಳಿದುಕೊಂಡ್ವಿ. ನಂತರ ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು ಯಾವುವು, ಏನೆಲ್ಲ ಅಂಶಗಳನ್ನ ಬ್ರಹ್ಮ ಸಮಾಜ ತಿಳಿಸ್ತಾ ಇದೆ ಅಂದ್ರೆ, ವಿದ್ಯಾರ್ಥಿಗಳೇ, ಏಕದೇವತಾ ಆರಾಧನೆಯನ್ನ ಪ್ರತಿಪಾದಿಸಿತು. ಒಂದೇ ದೇವರನ್ನ ಪೂಜೆ ಮಾಡಬೇಕು, ಹಲವಾರು ದೇವರನ್ನ ಪೂಜೆ ಮಾಡೋದು ಅರ್ಥಹೀನ, ಹಲವಾರು ದೇವರನ್ನ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಅರ್ಥಹೀನ ಆಚರಣೆಗಳನ್ನ ಮಾಡಲೇಬಾರದು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು. ಯಾವ ನಿಯಮ ಮತ್ತು ಆಚರಣೆಗಳು ಇದಕ್ಕೆ ಕೆಡಕುಂಟು ಮಾಡುವುದು ಅವರ ನಿಲುವಾಗಿತ್ತು. ಅಂದ್ರೆ ಯಾವ ವ್ಯಕ್ತಿ ಘನತೆಯಿಂದ ಬಾಳ್ಬೇಕೋ ಆ ಘನತೆಯಿಂದ ಬಾಳೋದಿಕ್ಕೆ ಯಾವ ನೀತಿ ನಿಯಮಗಳು ನಮ್ಮನ್ನ ಸರಿದಾರಿಗೆ ತೋರಿಸಲು ಅಂತ ನಿಯಮಗಳನ್ನ ಬಿಟ್ಬಿಡ್ಬೇಕು. ನಾವು ಘನತೆಯಿಂದ ಬದುಕಬೇಕು, ಸಮಾಜದಲ್ಲಿ ಮೊದಲು ನಾಗರಿಕರಾಗಿ ಬದುಕಬೇಕು ಅನ್ನೋದನ್ನ ತಿಳಿಸಿಕೊಟ್ಟವರು ರಾಜಾರಾಮ್ ಮೋಹನ್ ರಾಯ್ ಅವರು. ಹಾಗೆಯೇ ಬಹುಪತಿತ್ವವನ್ನ ವಿರೋಧಿಸಿದರು. ಬಹುಪತಿತ್ವದೊಂದಿಗೆ ವಿರೋಧ ಮಾಡೋದ್ರ ಜೊತೆಗೆ ಸ್ತ್ರೀಯರಿಗೆ ಸಮಾನವಾದ ಅವಕಾಶ ಬೇಕು. ಬ್ರಹ್ಮ ಸಮಾಜವು ಸ್ತ್ರೀಯವರ ಶಿಕ್ಷಣಕ್ಕೆ ಮತ್ತು ವಿಧಿವೆಯರ ದುಸ್ಥಿತಿಯ ಬಗ್ಗೆ ಹಾಗೂ ಸ್ತ್ರೀಯವರ ಬಾಲ್ಯ ವಿವಾಹದ ಬಗ್ಗೆ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿತು. ಈ ಬಹುಪತ್ನಿತ್ವದಿಂದ ಏನಾಗುತ್ತೆ, ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕುಗಳಿದ್ದಂಗಾಗುತ್ತೆ. ಮಹಿಳೆ ಒಂದು ರೀತಿಯಲ್ಲಿ ಅನುಭವಕ್ಕೆ ಒಳಗಾಗುವಂತಹ ಒಂದು ವಸ್ತುವಾಗಿಬಿಡ್ತಾಳೆ. ಆಕೆ ಮಕ್ಕಳನ್ನು ಹೇಳುವಂತಹ ಒಂದು ಯಂತ್ರವಾಗಿಬಿಡ್ತಾಳೆ. ಆಕೆಗೂ ಕೂಡ ಅವಳದೇ ಆದಂತಹ ಸ್ವಾತಂತ್ರ್ಯಗಳು, ಹಕ್ಕುಗಳು ಇದಾವಲ್ಲ, ಅವುಗಳನ್ನ ರಕ್ಷಣೆ ಮಾಡಬೇಕು. ಅವುಗಳನ್ನ ಆಕೆಯ ಒಂದು ಗುಣಮಟ್ಟವನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಅವರ ಒಂದು ಆಸೆಯಾಗಿತ್ತು. ಹಾಗೆ ಬಾಲ್ಯ ವಿವಾಹವನ್ನು ಸಹ ವಿರೋಧಿಸಿತು. ಇಲ್ಲಿ ಏನು ವಿಧಿಗೆ ಆಗಿರ್ತಾರಲ್ಲ ಅಂತವರನ್ನ ದೂರ ಮಾಡೋ ಸಲುವಾಗಿ ಅವ್ರಿಗೆ ಆಸ್ತಿಯಲ್ಲಿ ಪಾಲು ಇರಲೇಬೇಕು ಅಂತ ಹೇಳಿ ತಿಳಿಸ್ತು. ಹಾಗೆಯೇ ಒಳ್ಳೆಯದು ಎಲ್ಲಿದ್ದರೂ ಅದನ್ನ ಸ್ವೀಕರಿಸಬಹುದು ಎಂದು ಬ್ರಹ್ಮ ಸಮಾಜ ಸಾಕು. ಒಳ್ಳೆಯದೆಲ್ಲೇ ಇರಲಿ ಅದನ್ನ ನಾವು ಮನುಷ್ಯರು ಸ್ವೀಕರಿಸಬೇಕು. ಅದು ಕೆಟ್ಟದ್ದು, ನಮ್ಮ ಜೀವನಕ್ಕೆ ಅದು ಬೇಡಾಗಿದ್ದು, ಇನ್ನೊಬ್ಬರ ಭಾವನೆಗಳಿಗೆ ಕೆಳಕನ್ನು ಉಂಟು ಮಾಡುವಂತಹದ್ದು, ಅದರಿಂದ ನಮ್ಮ ಜ್ಞಾನವಾಗಲಿ ನಮ್ಮ ನಾಗರಿಕತೆ ಆಗಲಿ ಬೆಳಿತೈತಿ ಅನ್ನೋದಾದ್ರೆ ಮಾತ್ರ ಅದನ್ನ ಎಲ್ಲಿದ್ರೂ ಸಹ ಅದನ್ನ ಏನ್ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು. ಅದನ್ನ ಬಿಟ್ಟು ನಾವು ಬೇರೆ ಬೇರೆ ಎಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಲ್ಲಿ ಉರುಳಿಲ್ಲ ಅಂತ ತಿಳಿಸ್ಕೊಟ್ಟವರು ರಾಜಾರಾಮ್ ಮೋಹನ್ ರಾಯ್ ಅವರು. ವೇದಾಂತ ಮತ್ತು ಉಪನಿಷತ್ತುಗಳು ಈ ಆಶಯಗಳಿಂದಲೇ ಬೋಧಿಸ್ತಾ ಬಂದರು. ಪಶ್ಚಿಮದ ನಾಗರಿಕತೆಯಲ್ಲಿ ಶಿಕ್ಷಣದಲ್ಲಿದ್ದರೂ ಕೂಡ ಸ್ವೀಕಾರಾರ್ಹ ಎನ್ನುವುದು ಅವರ ನಿಲುವಾಗಿತ್ತು. ನೋಡ್ರಿ, ಅವ್ರು ಏನಂತ ಹೇಳಿದ್ರು, ಉಪನಿಷತ್ತುಗಳ ಆಶಯ, ವೇದಾಂತ ಉಪನಿಷತ್ತುಗಳಲ್ಲಿ ಎಲ್ಲ ಒಳ್ಳೆಯದನ್ನೇ ತುಂಬಿಕೊಂಡಿದೆ. ಪಶ್ಚಿಮದ ನಾಗರಿಕತೆಗಳು ಒಳ್ಳೆಯದಿದ್ದರೂ ಅದು ಸ್ವೀಕಾರ ಮಾಡೋದಿಕ್ಕೆ ಅಷ್ಟು ಆಗಲ್ಲ. ಇವರು ಏನ್ ಮಾಡಿದ್ರು, ಇಂಗ್ಲಿಷ್ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನ ಕೊಟ್ಟರು. ಇಂಗ್ಲಿಷ್ ಶಿಕ್ಷಣವನ್ನ ಪಡೆದುಕೊಳ್ಳ್ರಿ ಅಂತ ತಿಳಿಸ್ಕೊಟ್ರು. ಅಲ್ಲದೆ ರಾಜಾರಾಮ್ ಮೋಹನ್ ರಾಯ್ ಅವರು ಪಶ್ಚಿಮದ ಆಲೋಚನಾ ಕ್ರಮಗಳಲ್ಲಿ ಭಾರತೀಯರಿಗೆ ಸ್ವಾಗತವನ್ನ ಮಾಡಿದ್ರು. ಹೀಗಾಗಿ ಇವರನ್ನ ಭಾರತೀಯ ರಾಷ್ಟ್ರೀಯ ಪ್ರವಾದಿ ಅಂತಲೂ ಸಹ ಕರೀತಾರೆ. ಭಾರತೀಯ ರಾಷ್ಟ್ರೀಯ ಪ್ರವಾದಿ ಅಂತಲೂ ಸಹ ಕರೀತಾರೆ. ಇವರು ಕಲ್ಕತ್ತಾದಲ್ಲಿ ವೇದಾಂತ್ ಕಾಲೇಜನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಏನ್ ಮಾಡಿದ್ರಪ್ಪ ಅಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆಯ ಶಿಕ್ಷಣವನ್ನ ಅಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನ ನೀಡೋದ್ರ ಮೂಲಕ ಇವರು ಆಧುನಿಕ ಭಾರತದ ಹರಿಕಾರ, ಹಾಗೆ ಭಾರತದ ಪುನರುಜ್ಜೀವನದ ಜನಕ ಮತ್ತು ರಾಷ್ಟ್ರೀಯ ಪ್ರವಾದಿ ಅನ್ನೋ ಎಲ್ಲ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಹಾಗೆ ರವೀಂದ್ರನಾಥ್ ಟಾಗೋರ್ ಅವರು ಇವರ ಸೇವೆಯನ್ನ ಶ್ಲಾಘನೆಯನ್ನು ಸಹ ಮಾಡ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ವೇದ ಉಪನಿಷತ್ತುಗಳಿರೋದನ್ನ ಕಲಿತರ ಜೊತೆಗೆ ಪಶ್ಚಿಮದ ಶಿಕ್ಷಣವೂ ಕೂಡ ಬೇಕು ನಮ್ಗೆ. ಆ ಒಂದು ಉದ್ದೇಶದಿಂದನೇ
ನಮಗೆ ಅವರ ಶಿಕ್ಷಣವನ್ನು ಪಡ್ಕೊಂಡಾಗ ಅವರ ನೀತಿ ನಿಯಮಗಳು, ಅವರ ರಾಜಕೀಯ ಹಿತಾಸಕ್ತಿಗಳು, ಆರ್ಥಿಕ ವ್ಯವಸ್ಥೆಯ ಬುನಾದಿಗಳು ತಿಳಿತವೆ. ಹಾಗೆ ನಮ್ಮ ಭಾರತವನ್ನು ಸಹ ನಾವು ಬಲಪಡಿಸ್ಕೋಬಹುದು ಅನ್ನೋದು ಇವರ ನಿಲುವಾಗಿತ್ತು ಅಂತ ಸಹ ನಾವು ಹೇಳ್ಬಹುದು. ನೆಕ್ಸ್ಟ್, ಯುವ ಬಂಗಾಳಿ ಚಳುವಳಿಯನ್ನ ನಾವು ನೋಡೋದೇ ಆದ್ರೆ, ಯುವ ಬಂಗಾಳಿ ಚಳುವಳಿ ನಿಮಗೆಲ್ಲ ನಾನು ಮೊದಲೇ ಹೇಳಿದೆ, ಇವರ ಆತ್ಮೀಯ ಸಮಾಲೋಚನೆಯನ್ನ ಯಾವಾಗ ಮಾಡಿದ್ರೋ, ಇವರು ನಮ್ಮ ಬಂಗಾಳದಿಂದ ಈ ಜಾತಿ ವ್ಯವಸ್ಥೆಯನ್ನ, ಮೌಢ್ಯತೆಯನ್ನ ತೊಡೆದು ಹಾಕಬೇಕು ಅನ್ನೋದೇ ಇವರ ಒಂದು ಮಹದಾಸೆ ಆಗಿತ್ತು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಯುವ ಬಂಗಾಳಿ ಚಳುವಳಿಯನ್ನ ಆರಂಭಿಸಿದರು. ಯುವ ಬಂಗಾಳಿ ಚಳುವಳಿಯು 1820ರಿಂದ 1830ರ ದಶಕದಲ್ಲಿ ಹುಟ್ಟಿಕೊಂಡಿತು ಅಂತ ನಾವು ಹೇಳಬಹುದು. ಹೆನ್ರಿ ವಿಲಿಯಂ ರೇಡಿಜಿಯೋ ಡಿರೆಜಿಯೋ 1809ರಿಂದ 1831, ಇವರ ತಂದೆ ಪೋರ್ಚುಗೀಸ್, ತಾಯಿ ಭಾರತೀಯರು. ಹೀಗಾಗಿ ಡಿರೆಜಿಯೋ ಅವರನ್ನ ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರೆದ್ರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಆಂಗ್ಲೋ ಇಂಡಿಯನ್ ಅಂತ ಯಾಕಂದ್ರು, ತಂದೆ ಬೇರೆ ದೇಶದವನು, ತಾಯಿ ಮಾತ್ರ ಭಾರತೀಯರು. ಅವರಿಗೆ ಹುಟ್ಟಿದ ಮಗುವನ್ನ ಏನಂದ್ರೆ ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರೆದ್ರು. 1826ರಿಂದ 1831ರವರೆಗೆ ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದರು. ಇವರ ಬೋಧನೆಯ ಮಾಂತ್ರಿಕ ಶಕ್ತಿಗೆ ಒಳಗಾದ ಅನೇಕ ವಿದ್ಯಾರ್ಥಿಗಳು ಇವರ ಅನುಯಾಯಿಗಳಾದವು. ಯುರೋಪ್ನ ಪುನರುಜ್ಜೀವನ ಚಳುವಳಿಯ ಆಶಯಗಳು, ಆಲೋಚನಾ ಕ್ರಮಗಳನ್ನ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ರಮವನ್ನ, ಪಠ್ಯ ಪುಸ್ತಕಗಳನ್ನ ವಿಶ್ಲೇಷಿಸುವ ಕ್ರಮವನ್ನ, ವೈಜ್ಞಾನಿಕ ದೃಷ್ಟಿಕೋನವನ್ನ ಬೆಳೆಸುವಲ್ಲಿ ಅಕಾಡೆಮಿ ಅಸೋಸಿಯೇಷನ್ 1828ರಲ್ಲಿ ಚರ್ಚಾ ವೇದಿಕೆಯನ್ನು ಕಟ್ಟೋದ್ರ ಮೂಲಕ ಯುವಕರಲ್ಲಿ ಈ ಒಂದು ಚಳುವಳಿಯನ್ನ ಹುಟ್ಟಲಾಯಿತು. ಆ ನಿಟ್ಟಿನಲ್ಲಿ ಯುವ ಬಂಗಾಳಿ ಚಳುವಳಿಯು ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದ ವಿಷಯಗಳ ಕುರಿತು ಚರ್ಚೆ ಮತ್ತು ಸಂವಾದವನ್ನ ನಡೆಸಿತು. ಅದರ ಜೊತೆಗೆ ಮೂಢನಂಬಿಕೆಗಳಿಂದ ತುಂಬಿದ ಜನರನ್ನ, ಮೌಢ್ಯಾಚಾರಗಳಲ್ಲಿಯೇ ಮುಳುಗಿದ್ದಂತಹ ಸಮಾಜವನ್ನ ಪರಿಹರಿಸಬೇಕು, ಬದಲಾಯಿಸಬೇಕು ಅನ್ನೋದು ಮುಖ್ಯವಾದಂತಹ ಉದ್ದೇಶವಾಗಿತ್ತು. ಆ ನಿಟ್ಟಿನಲ್ಲಿ ಮಾನವ ಮಹಿಳಾ ಹಕ್ಕುಗಳನ್ನ ಪ್ರತಿಪಾದಿಸಲಾಯಿತು. ಜಾತಿ ಪ್ರೇರಿತ ಶೋಷಣೆಯ ವಿರುದ್ಧಗಳನ್ನ ತಡೆಹಿಡಿಯಲಾಯಿತು. ಕಲ್ಕತ್ತಾ ಮತ್ತು ಬಂಗಾಳದಲ್ಲಿ ಮಾತ್ರ ಸೀಮಿತವಾಗಿದ್ದಂತಹ ಈ ಒಂದು ಚಳುವಳಿ ಸಹ ಉದ್ಯೋಗಿಗಳು ಮತ್ತು ಬೆಂಬಲಿಗರ ಒತ್ತಡಕ್ಕೆ ಮಣಿದು ಅನೇಕರು ರಾಜೀನಾಮೆಯನ್ನು ಸಹ ನೀಡಿದರು. ಮತ್ತೆ ಡಿರೆಜಿಯೋ ಅವರು ಕೇವಲ 22 ವರ್ಷವಿದ್ದಾಗಲೇ 1831ಕ್ಕೆ ಕಾಲರಾ ರೋಗಕ್ಕೆ ತುತ್ತಾಗಿ ತೀರಿಕೊಂಡರು ಅಂತ ನಾವು ಹೇಳಬಹುದು. ಒಟ್ಟಾರೆಯಾಗಿ ಯುವ ಬಂಗಾಳಿ ಚಳುವಳಿಯಲ್ಲಿ ಬಂಗಾಳದಲ್ಲಿದ್ದಂತಹ ಮೌಢ್ಯಗಳನ್ನು ತೆಗೆದುಹಾಕಬೇಕು, ಮತ್ತೆ ಜನರಲ್ಲಿದ್ದಂತಹ ಈ ಪಾರಿಭಾಷಿಕ ಪರಿಸರಕ್ಕೆ ಅಗುಣವಾಗಿರುವಂತಹ ಈ ಆಚರಣೆಗಳನ್ನು ನಿಲ್ಲಿಸಬೇಕು ಅನ್ನೋದು ಅವರ ಮಹದಾಶೆಯಾಗಿತ್ತು. ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಬೇಕು, ಹಾಗೆ ಆ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ಬದುಕನ್ನ ಕಟ್ಟಿಕೊಳ್ಳಬೇಕು ಅನ್ನೋದು ದೊಡ್ಡದಾದಂತಹ ಸವಾಲಾಗಿತ್ತು. ಆ ಸವಾಲನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನೇ ನಾವು ಯುವ ಬಂಗಾಳಿ ಚಳುವಳಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಯಿತು. ವಿದ್ಯಾರ್ಥಿಗಳೇ, ನಾವು ಮುಂದೆ 19ನೇ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಅಥವಾ ನವೋದಯ ಕಾಲವೆಂದು ಕರೆಯಲಾಗಿದೆ. ಬ್ರಿಟಿಷ್ ಆಡಳಿತದಿಂದ ಉಂಟಾದ ಶಾಂತಿ ಮತ್ತು ಸುವ್ಯವಸ್ಥೆ ವಿದ್ಯಾವಂತ ಭಾರತೀಯರಲ್ಲಿ ತಮ್ಮ ಆತ್ಮ ಪರೀಕ್ಷೆಗೆ ಅವಕಾಶ ಒದಗಿಸಿತು. ಇಂಗ್ಲಿಷ್ ವಿದ್ಯಾಭ್ಯಾಸದ ಮೂಲಕ ದೊರೆತ ಪಾಶ್ಚಿಮಾತ್ಯ ವೈಚಾರಿಕತೆ ಭಾರತದಲ್ಲಿದ್ದ ಮೂಢನಂಬಿಕೆಗಳನ್ನು ಪ್ರಶ್ನಿಸಲು ಸಹಾಯವಾಯಿತು. ಪಾಶ್ಚಿಮಾತ್ಯ ಸಂಸ್ಕೃತಿ ತರ್ಕ ಮತ್ತು ಕಾರಣಕ್ಕೆ ಪ್ರಾಥಮಿಕ ಆದ್ಯತೆ ನೀಡುವ ಮೂಲಕ ಮಾನವನನ್ನ ಧರ್ಮ ಮತ್ತು ಮೂಢನಂಬಿಕೆಯಿಂದ ಬಿಡುಗಡೆ ಮಾಡಿತು. ಭಾರತೀಯರು ಪಾಶ್ಚಿಮಾತ್ಯ ವೈಚಾರಿಕತೆಯ ತತ್ವವನ್ನು ಸುಲಭವಾಗಿ ಅರಿತು ಅಳವಡಿಸಿಕೊಂಡರು, ಏಕೆಂದರೆ ವೈಚಾರಿಕತೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಒಂದು ಅಂಗವಾಗಿತ್ತು. ಪಾಶ್ಚಿಮಾತ್ಯ ಪರಿಕಲ್ಪನೆಯ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ, ರಾಷ್ಟ್ರೀಯತೆ ಮುಂತಾದ ವಿಚಾರಗಳು ಭಾರತೀಯರನ್ನ ಎಚ್ಚರಗೊಳಿಸಿದವು. ಮೂಢನಂಬಿಕೆಯು ವಿಜ್ಞಾನಕ್ಕೆ ದಾರಿ ಮಾಡಿಕೊಟ್ಟಿತು. ಈ ಹಿನ್ನೆಲೆಯಲ್ಲಿ ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ, ಮಹದೇವ್ ಗೋವಿಂದ ರಾನಡೆ, ಜ್ಯೋತಿರಾವ್ ಫುಲೆ, ಸ್ವಾಮಿ ವಿವೇಕಾನಂದ, ಎನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್ ಮುಂತಾದವರು ಭಾರತದ ಸಾಮಾಜಿಕ ಹಾಗೂ ಧಾರ್ಮಿಕ ಪುನರುತ್ಥಾನಕ್ಕಾಗಿ ಶ್ರಮಿಸಿದರು.
ಇದೇ ಕಾಲದಲ್ಲಿ ಆದ ವೃತ್ತಪತ್ರಿಕೆಗಳ ಬೆಳವಣಿಗೆ ಇವರ ವಿಚಾರಧಾರೆಯನ್ನ ಹರಡಲು ಸಹಾಯ ಮಾಡಿತು. ಬ್ರಹ್ಮ ಸಮಾಜ ಇವರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗಿದೆ. ಇವರು ಹಿಂದೂ, ಮುಸ್ಲಿಂ, ಸೂಫಿ ಮತ್ತು ಕ್ರೈಸ್ತ ಧರ್ಮಗಳ ತತ್ವಗಳನ್ನು ಅಧ್ಯಯನ ಮಾಡಿದರು. ತಮ್ಮ 15ನೇ ವಯಸ್ಸಿನಲ್ಲೇ ಸಂಪ್ರದಾಯ ಶರಣತೆಯ ವಿರುದ್ಧವಾಗಿ ದಂಗೆ ಎದ್ದರು. ಸಂಸ್ಕೃತ, ಆಂಗ್ಲ, ಪರ್ಷಿಯನ್ ಮತ್ತು ಬಂಗಾಳಿ ಭಾಷೆಯಲ್ಲಿ ಪಾಂಡಿತ್ಯವನ್ನ ಸಂಪಾದಿಸಿದ್ದ ರಾಜಾರಾಮ್ ಮೋಹನ್ ರಾಯರು ಭಾರತದ ನವೀಕರಣಕ್ಕೆ ಇಂಗ್ಲಿಷ್ ಶಿಕ್ಷಣ ಮತ್ತು ಆಧುನಿಕ ವಿಜ್ಞಾನ ಅವಶ್ಯವೆಂದು ಸಾರಿದರು. ಪತ್ರಿಕಾ ಸ್ವಾತಂತ್ರ್ಯದ ಶ್ರೇಷ್ಠ ಹೋರಾಟಗಾರರಾಗಿದ್ದ ಇವರು ಜಾತೀಯತೆ ಮತ್ತು ಸ್ತ್ರೀ ಶೋಷಣೆಯ ವಿರುದ್ಧ ಬಂಡೆದ್ದರು. ಬಾಲ್ಯ ವಿವಾಹ ಮತ್ತು ಬಹುಪತಿತ್ವಗಳನ್ನು ವಿರೋಧಿಸಿದ ಇವರು ಸ್ತ್ರೀ ಪುರುಷರ ಸಮಾನತೆಗಾಗಿ ಹೋರಾಡಿದರು. ವಿಧವೆಯರ ಪುನರ್ವಿವಾಹವನ್ನು ಪ್ರೋತ್ಸಾಹಿಸಿದರು. ಇವರು ಸತಿ ಪದ್ಧತಿಯ ವಿರುದ್ಧ ಹೋರಾಟ ನಡೆಸಿದಾಗ ಸಂಪ್ರದಾಯವಾದಿ ಹಿಂದೂಗಳು ಮೋಹನ್ ರಾಯರನ್ನ ಖಂಡಿಸಿದರು. ಮೋಹನ್ ರಾಯರ ಬೆಂಬಲದಿಂದ ವಿಲಿಯಂ ಬೆಂಟಿಂಕನು 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧಿಸಿದನು. ರಾಜಾರಾಮ್ ಮೋಹನ್ ರಾಯರು ಕ್ರಿಸ್ತಶಕ 1828ರಲ್ಲಿ ಬ್ರಹ್ಮ ಸಮಾಜವನ್ನ ಕೋಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಬ್ರಹ್ಮ ಸಮಾಜವು ವಿಗ್ರಹ ಆರಾಧನೆಯನ್ನ ನಿರಾಕರಿಸಿ ದೇವರ ಏಕತ್ವದಲ್ಲಿ ನಂಬಿಕೆ ಪಡೆದವರ ಒಂದು ಸಂಘವಾಗಿತ್ತು. ಕ್ರಿಸ್ತಶಕ 1833ರಲ್ಲಿ ರಾಜಾರಾಮ್ ಮೋಹನ್ ರಾಯರು ನಿಧನರಾದರು. ನಂತರ ಇವರ ಅನುಯಾಯಿಗಳಾದ ದೇವೇಂದ್ರನಾಥ ಟಾಗೋರ್ ಮತ್ತು ಕೇಶವಚಂದ್ರ ಸೇನರು ಬ್ರಹ್ಮ ಸಮಾಜವನ್ನ ಮುನ್ನಡೆಸಿದರು. ಬಂಗಾಳದ ಈಶ್ವರಚಂದ್ರ ವಿದ್ಯಾಸಾಗರರು ವಿಧವಾ ಪುನರ್ವಿವಾಹಕ್ಕಾಗಿ ಹೋರಾಡಿದರು. ಬಂಗಾಳ ಚಳವಳಿಯ ಕುರಿತು ಬ್ರಹ್ಮ ಸಮಾಜವನ್ನು ಅರ್ಥೈಸಿಕೊಂಡ್ವಿ. ಈಗ ಆರ್ಯ ಸಮಾಜದ ಸ್ಥಾಪಕರು ಯಾರಪ್ಪ ಅಂದ್ರೆ ದಯಾನಂದ ಸರಸ್ವತಿ. 1875ರಲ್ಲಿ ದಯಾನಂದ ಸರಸ್ವತಿಯರು ಆರ್ಯ ಸಮಾಜವನ್ನ ಪ್ರಾರಂಭಿಸಿದರು. ಬಾಂಬೆಯಲ್ಲಿ ಇವರು ಪ್ರಾರಂಭವನ್ನ ಮಾಡ್ತಾರೆ. 19ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಒಂದು ಸಮಾಜ ಅಂತಾನೆ ನಾವು ಆರ್ಯ ಸಮಾಜವನ್ನ ಹೇಳಬಹುದು. ದಯಾನಂದ ಸರಸ್ವತಿಯವರು 1824 ಗುಜರಾತ್ನ ಕಾತೇವಾಡಿಯಲ್ಲಿ ಜನಿಸ್ತಾರೆ. ಇವರು ಜನನ ಎಲ್ಲಾಗುತ್ತಪ್ಪ ಅಂದ್ರೆ ಗುಜರಾತ್ನ ಕಾತೇವಾಡಿಯಲ್ಲಿ 1824ರಲ್ಲಿ ಜನಿಸ್ತಾರೆ. ಇವ್ರ ತಂದೆ ಹೆಸರು ಅಂಬಾಶಂಕರ ತಿವಾರಿ, ತಾಯಿ ಹೆಸರು ಅಮೃತಬಾಯಿ. ತಾಯಿ ಹೆಸರು ಏನಾಗಿದ್ರೆ ಅಮೃತಬಾಯಿ. ಇವರು ಮೂಲ ಹೆಸರು ಏನಪ್ಪಾ ಅಂದ್ರೆ ಇವರ ಮೂಲ ಶಂಕರ, ಇವರ ಮೂಲ ಹೆಸರು ಅಂದ್ರೆ ಮೊದಲನೇ ಹೆಸರು. ತದನಂತರ ಇವರು ದಯಾನಂದ ಸರಸ್ವತಿ ಅನ್ನುವಂಥ ಹೆಸರಿನಿಂದ ಏನಾಗ್ತಾರೆ ಪ್ರಚಾರಗೊಳ್ತಾರೆ. ಹಾಗೆ ಇವರು ಇಂಗ್ಲಿಷ್ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಯನ್ನು ತೋರಿದಂತಹ ದಯಾನಂದ ಸರಸ್ವತಿಯರು ಶಿಕ್ಷಣವನ್ನ ಪಡೆದು 21ನೇ ವಯಸ್ಸಿನಲ್ಲಿಯೇ ಇವರು ಮನೆಯಿಂದ ಹೊರ ಹೋಗಿರ್ತಾರೆ. ಮನೆಯನ್ನ ಬಿಟ್ಟು ಬಿಡ್ತಾರೆ. ಮನೆ ಬಿಟ್ಟು ಸುಮಾರು 15 ವರ್ಷಗಳ ಕಾಲ ಇಡೀ ಭಾರತವನ್ನ ಸಂಚಾರ ಮಾಡ್ತಾರೆ. ದೇಶಾದ್ಯಂತ ಸಂಚಾರವನ್ನ ಮಾಡ್ತಾರೆ. ಇವ್ರು ನೋಡ್ರಿ, ದೇಶನಾರ ಸುತ್ತಬಹುದು, ಕೋಶನಾರ ಓದಬೇಕು. ಹಿಂಗಾಗಿ ಇದರಿಂದ ನಮ್ಮ ಜ್ಞಾನ ಸಂಪತ್ತು ಹೆಚ್ಚಾಗುತ್ತೆ ಅನ್ನೋದಕ್ಕೆ ನಾವು ದಯಾನಂದ ಸರಸ್ವತಿಯನ್ನ ಉದಾಹರಿಸಬಹುದು. ದಯಾನಂದ ಸರಸ್ವತಿ ಅವರು ಸುಮಾರು 15 ವರ್ಷಗಳ ಕಾಲಾವಧಿಯನ್ನ ಇಡೀ ಭಾರತಾದ್ಯಂತ ಸಂಚರಿಸುವುದರ ಮೂಲಕ ಏನಾದ್ರೂ ಭಾರತದಲ್ಲಿನ ಸಮಸ್ಯೆಗಳನ್ನ ಮತ್ತೆ ಸತ್ಯಾಸತ್ಯಗಳನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡಿದ್ರು ವಿದ್ಯಾರ್ಥಿಗಳೇ ಅಂತ ನಾವು ಹೇಳಬಹುದು. ಇವರು ತಮ್ಮ ಆಲೋಚನಾ ಕ್ರಮಗಳನ್ನೆಲ್ಲವನ್ನ ಇವರದೇ ಆದಂತಹ ಕೃತಿ ಗ್ರಂಥ ಸತ್ಯರ್ಥ ಪ್ರಕಾಶ ಈ ಗ್ರಂಥದಲ್ಲಿ ವ್ಯಕ್ತಪಡಿಸಿದ್ದಾರೆ. ವೇದಗಳಿಂದ ಅಧ್ಯಯನ ಮಾಡೋದ್ರಿಂದ ನಮಗೆ ಭಾರತದಲ್ಲಿನ ಅನೇಕ ಸಮಸ್ಯೆಗಳನ್ನ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾರೆ. ಹಾಗೆ ವೇದಗಳಿಗೆ ಮರಳಿ ಎನ್ನುವ ಒಂದು ಘೋಷಣೆಯನ್ನು ಸಹ ನೀಡುತ್ತಾರೆ. ಏನು? ವೇದಗಳಿಗೆ ಮರಳಿ. ವೇದಗಳಿಗೆ ಮರಳಿ ಎಂದು ಕರೆಯನ್ನ ನೀಡಿದಂತಹ ಸಮಾಜ ಸುಧಾರಕ ಯಾರಾಗಿದ್ರು ವಿದ್ಯಾರ್ಥಿಗಳೇ? ದಯಾನಂದ ಸರಸ್ವತಿಯವರು. ದಯಾನಂದ ಸರಸ್ವತಿಯವರು ವೇದಗಳಿಗೆ ಮರಳಿ ಅಂತ ಹೇಳಿ ಕರೆಯನ್ನು ಸಹ ಕರ್ತಾರೆ. ಇವರು 1877ರಲ್ಲಿ ಆರ್ಯ ಸಮಾಜದ ಕೇಂದ್ರ ಕಚೇರಿ ಲಾಹೋರ್ನಲ್ಲಿ ತೆರೀತಾರೆ.
ವೇದಗಳು ಮಾತ್ರ ಪ್ರಮಾಣೀಕೃತ ಎಂಬುದನ್ನ ಸಾರ್ತಾ ಹೋಗ್ತಾರೆ. ವೇದಗಳೇ ಸತ್ಯ, ವೇದಗಳಲ್ಲಿರುವಂತಹ ಒಂದು ವಿಚಾರಗಳು ಮತ್ತೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಸಮಸ್ಯೆಗಳಿಗೆ ವೇದಗಳಿಂದಲೇ ನಾವು ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತಲೂ ಸಹ ತಿಳಿಸ್ತಾರೆ. ಆರ್ಯ ಸಮಾಜದ ಕೆಲವೊಂದಿಷ್ಟು ಬೋಧನೆಗಳನ್ನ, ಉದ್ದೇಶಗಳನ್ನ ನಾವು ನೋಡೋದೇ ಆದ್ರೆ, ಇವರು ಸಹ ಎಲ್ಲಾ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು. ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ಎಲ್ಲಾ ಹಿಂದೂಗಳು ನಂಬಿಕೆ ಇಡಬೇಕು. ದೇವರಿಗೆ ರೂಪ ಇಲ್ಲ ಅನ್ನೋದು ನಿಮಗೆ ಗೊತ್ತಿರುವಂತಹ ವಿಚಾರ ವಿದ್ಯಾರ್ಥಿಗಳು. ಇವತ್ತು ಯಾರಾದ್ರೂ ನಾವು ಗಣಪತಿ ಹಿಂಗದಾನೆ, ಈಶ್ವರ ಹಿಂಗದಾನೆ ಅಂತ ನಾವು ನೋಡಿದವ? ಪುರಾಣಗಳು, ಕಥೆಗಳು ಏನ್ ಹೇಳ್ತಾವ ಅದನ್ನ ಒಪ್ಕೊಂಡಿದ್ದೇವೆ, ಹೌದಾ? ಹಂಗ ಒಬ್ಬನಲ್ಲಿ ಮಾತ್ರ ನಂಬಿಕೆ ಇಡಬೇಕು. ಪ್ರತಿಯೊಬ್ರು ಕೂಡ ನಂದು ಆ ದೇವರು, ನಂದು ಈ ದೇವರು ಹಂಗ ಮಾಡೋದು ಬೇಡ. ಒಬ್ಬನಲ್ಲಿಯೇ ನಂಬಿಕೆ ಹುಡ್ಬೇಕು. ಹುಟ್ಟಿನಿಂದ ಯಾರು ಶೂದ್ರರಲ್ಲ, ಬ್ರಾಹ್ಮಣರು ಇಲ್ಲವೆಂದು ಜಾತಿ ಆಧಾರವನ್ನ ತಿರಸ್ಕರಿಸಿದು. ಇಲ್ಲಿ ಹುಟ್ಟಿನಿಂದ ಯಾರು ಬ್ರಾಹ್ಮಣರು ಅಲ್ಲ, ಶೂದ್ರರು ಅಲ್ಲ, ಒಟ್ಟಾರೆಯಾಗಿ ಜಾತಿ ವ್ಯವಸ್ಥೆನೇ ಬೇಡ ಅಂತ ಹೇಳಿ ತಿಳಿಸಿದ್ರು. ಅಂತರ್ಜಾತೀಯ ವಿವಾಹಗಳನ್ನ ಪ್ರೋತ್ಸಾಹಿಸಿದ್ರು. ಬೇರೆ ಬೇರೆ ಜಾತಿಯವರನ್ನು ಮದುವೆ ಆಗಬಹುದು ಅಂತ ಹೇಳಿದ್ರು. ಸತಿ ಪದ್ಧತಿಯನ್ನ, ಬಾಲ್ಯ ವಿವಾಹವನ್ನ, ಬಹುಪತ್ನಿತ್ವವನ್ನ ವಿರೋಧವನ್ನ ಮಾಡಿದ್ರು. ಸ್ತ್ರೀ ಮತ್ತು ಪುರುಷರು ಇಬ್ಬರೂ ಸಮಾನರು ಅಂತ ಹೇಳಿ ಲೋಕಕ್ಕೆ ತಿಳಿಸುವ ಪ್ರಯತ್ನವನ್ನ ಮಾಡಿದರು. ವೇದಗಳು ಶ್ರೇಷ್ಠ ಪ್ರಾಚೀನ ಗ್ರಂಥಗಳ ಅಧ್ಯಯನವನ್ನ ಮಾಡಬೇಕು. ಇವುಗಳ ಅಧ್ಯಯನ ಮಾಡೋದ್ರಿಂದ ನಮಗೆ ಮನಸ್ಸು ಶುದ್ಧಿಯಾಗುತ್ತೆ ಅಂತ ಹೇಳಿ ವೇದಗಳ ಅಧ್ಯಯನದಿಂದ ಮಾತ್ರ ಎಲ್ಲ ಸಮಸ್ಯೆಗಳು ಪರಿಹಾರ ಅಂತ ಹೇಳಿ ಇವರು ಶುದ್ಧಿ ಚಳುವಳಿಯನ್ನು ಸಹ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮಕ್ಕೆ ಏನು ಮತಾಂತರಗೊಂಡಿದ್ರಲ್ಲ ನಮ್ಮ ಹಿಂದೂಗಳು, ಅವರು ವೇದಗಳನ್ನ ಓದಿ ಈ ಹಿಂದೂ ಧರ್ಮದಲ್ಲಿರುವಂತಹ ಸ್ವಾರಸ್ಯವನ್ನು ತಿಳ್ಕೊಳ್ರಿ ಅಂತ ಹೇಳಿ ಶುದ್ಧಿ ಚಳುವಳಿಯನ್ನ ಆರಂಭಿಸ್ತಾರೆ. ಹಿಂದೂ ಧರ್ಮಕ್ಕೆ ಸೇರಿಕೊಳ್ಳುವುದು ಗೋವುಗಳ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಗೋ ಸಂರಕ್ಷಣಾ ಸಂಘವನ್ನು ಸಹ ಇವರು ಆರಂಭಿಸ್ತಾರೆ. ಹಾಗೆ ಆರ್ಯ ಸಮಾಜವು 1921ರ ವೇಳೆಗೆ ಸುಮಾರು 5 ಲಕ್ಷ ಅನುಯಾಯಿಗಳನ್ನ ಒಳಗೊಂಡಂತಹ ಒಂದು ಸಮಾಜವಾಗಿತ್ತು. ದಯಾನಂದ ಸರಸ್ವತಿಯವರ ಮರಣದ ನಂತರ ಅವರ ಅನುಯಾಯಿಗಳು ಸೇರಿ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ಅನ್ನ 1886ರಲ್ಲಿ ಪ್ರಾರಂಭಿಸಲಾಯಿತು. ಹಾಗೆಯೇ ಹರಿದ್ವಾರದಲ್ಲಿ ಗುರುಕುಲ ವಿಶ್ವವಿದ್ಯಾನಿಲಯವನ್ನು ಸಹ ಪ್ರಾರಂಭಿಸಲಾಯಿತು. ಭಾರತೀಯ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ತೀವ್ರವಾದಿಗಳಾದಂತಹ ಲಾಲಾ ಲಜಪತ್ ರಾಯರವರು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರಣೆಯನ್ನ ಪಡೆದಿದ್ರು ಅಂತಲೂ ಸಹ ತಿಳಿಸ್ತಾರೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ದಯಾನಂದ ಸರಸ್ವತಿಯವರ ಬಗ್ಗೆ ತಿಳಿಸ್ತಾ ಹೋದ್ರೆ, ದಯಾನಂದ ಸರಸ್ವತಿಗಳು ದೇಶವನ್ನ ಸಂಚಾರ ಮಾಡೋದ್ರ ಮೂಲಕ ತಮ್ಮ ಜ್ಞಾನ ದಾಹವನ್ನ ತೀರಿಸಿಕೊಂಡು ಮೌಢ್ಯತೆಗಳನ್ನ ತಡೆದು ಹಾಕುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಗೋವುಗಳನ್ನ ಸಂರಕ್ಷಿಸಬೇಕು ಅಂತ ಹೇಳ್ತಾರೆ. ನೋಡ್ರಿ, ಗೋಮಾತೆ ಅಂತ ನಾವು ತಾಯಿಯನ್ನ ಅದರಲ್ಲಿ ನೋಡ್ತಾ ಹೋಗ್ತೇವೆ. ಸುಮಾರು 3 ಕೋಟಿ ದೇವತೆಗಳು ಆ ಗೋವಿನಲ್ಲಿದ್ದಾವೆ. ದಯವಿಟ್ಟು ಅವತ್ತಿನ ಕಾಲಿನ ಗೋವಿನ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಪರಮ ಪೂಜ್ಯರು ಸಹ ಗೋವನ್ನ ಸಂರಕ್ಷಿಸಬೇಕು ಅಂತ ಸಹ ಹೇಳ್ತಾ ಹೋಗ್ತಾರೆ. ಗೋ ರಕ್ಷಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಅಂತ ನಾವು ಹೇಳಬಹುದು. ಆರ್ಯ ಸಮಾಜದ ಕುರಿತಾದಂತೆ ನಾವು ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡು ವಿದ್ಯಾರ್ಥಿಗಳೇ, ನಿಮಗೆ ಪ್ರಶ್ನೆ ಬರ್ಬೋದು, ದಯಾನಂದ ಸರಸ್ವತಿಯವರು ಯಾವ ಒಂದು ಗ್ರಂಥವನ್ನ ರಚಿಸ್ತಾರೆ ಅಂತ. ಸತ್ಯಂತ ಪ್ರಕಾಶ ವೇದಗಳಿಗೆ ಮರಳಿ ಅಂತ ಯಾಕೆ ಅವರು ಕರೆಯನ್ನ ನೀಡ್ತಾರೆ ಅಂತ ಪ್ರಶ್ನೆಯನ್ನು ಕೊಡ್ಬೋದು. ಮತ್ತೆ ಆರ್ಯ ಸಮಾಜದ ಉದ್ದೇಶಗಳನ್ನ ಬರೆಯಿರಿ ಅಂತ ಕೇಳ್ಬೋದು. ಹಿಂದೂ ಧರ್ಮದ ನಾವು ರೂಪವಿಲ್ಲದ ಯಾವುದಾದ್ರೂ ಒಬ್ಬ ದೇವರಲ್ಲಿ ನಂಬಿಕೆಯನ್ನ ಇಡಬೇಕು. ಹುಟ್ಟಿನಿಂದ ಯಾರು ಕೂಡ ಶೂದ್ರರಾಗಲಿ ಬ್ರಾಹ್ಮಣರಲ್ಲ. ನಾವು ಬೆಳೆಸ್ಕೊಂಬಂದದ್ದೆಲ್ಲ ನಾವು ಶೂದ್ರರು ಬ್ರಾಹ್ಮಣರು ಅಂತ ಆ ಜಾತಿ ವ್ಯವಸ್ಥೆಯನ್ನ ಅಲ್ಲಗಳಿತಾ ಹೋದ್ರು. ಹಾಗೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟರು. ಬಹುಪತ್ನಿತ್ವ, ಬಾಲ್ಯ ವಿವಾಹ, ಸತಿ ಪದ್ಧತಿಯನ್ನ ಅಲ್ಲಗಳೆದ್ರು, ಬೇಡ ಅಂತ ಹೇಳಿ ತಿಳಿಸಿದ್ರು. ವೇದಗಳನ್ನ ಅಧ್ಯಯನ ಮಾಡ್ರಿ ಅಂತ ತಿಳಿಸಿಕೊಟ್ರು. ಈ ರೀತಿಯಾಗಿ ತಮ್ಮದೇ ಆದಂತಹ ನಿಲುವುಗಳು, ಉದ್ದೇಶಗಳನ್ನು ಇಟ್ಟುಕೊಂಡು ಆರ್ಯ ಸಮಾಜವನ್ನ ಇಡೀ ದೇಶಾದ್ಯಂತ ಪ್ರಚುರಪಡಿಸಿ ದೇಶದಲ್ಲಿನ ಅನೇಕ ಮೌಢ್ಯ ಜನರನ್ನ ಮತ್ತೊಮ್ಮೆ ನಾಗರಿಕ ಜನರನ್ನಾಗಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದರು. ವಿದ್ಯಾರ್ಥಿಗಳೇ, ನಾವು ಮುಂದಿನ ವಿಡಿಯೋದಲ್ಲಿ ಪ್ರಾರ್ಥನಾ ಸಮಾಜ, ಹೀಗೆ ಅಲಿಗಢ ಚಳವಳಿ ಮೊದಲಾದಂತಹ ಒಂದು ವಿಚಾರಗಳನ್ನ ತಿಳಿತಾ ಹೋಗೋಣ. ವಿದ್ಯಾರ್ಥಿಗಳಿಗೆ
ನಿಮಗೆ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜದ ಕುರಿತಾದಂತಹ ಅನೇಕ ವಿಚಾರಗಳನ್ನ ತಿಳಿದುಕೊಂಡಿದ್ದೀರಾ ಅಂತ ಹೇಳ್ತಾ, ರಾಜಾ ರಾಮ್ ಮೋಹನ್ ರಾಯ್ ಮತ್ತು ದಯಾನಂದ ಸರಸ್ವತಿಯವರ ಬೋಧನೆಗಳಾಗಿರ್ಬೋದು, ಉದ್ದೇಶಗಳನ್ನ ಪಟ್ಟಿ ಮಾಡಬೇಕು ಅಂತ ನಿಮಗೆ ಮನೆಗೆಲಸವನ್ನು